ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಹಿಂದಿನ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಇದ್ದು ಸದ್ಯ ಕೊಟ್ಟೂರು ಹೋಬಳಿಯಲ್ಲಿ ಇರುವಂತಹ ಹಗರಿಬೊಮ್ಮನಹಳ್ಳಿಯ ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಸುಂಕದಕಲ್ಲು ಗ್ರಾಮ ಆಡಳಿತಾತ್ಮಕವಾಗಿ ತೀರಾ ನಿರ್ಲಕ್ಷ್ಯಕ್ಕೀಡಾಗಿದ್ದು ಅಭಿವೃದ್ಧಿ ಕಾಣದ ಕುಗ್ರಾಮವಾಗಿದೆ. ತ್ರಿಶಂಕು ಸ್ಥಿತಿಯಲ್ಲಿ ಇರುವಂತಹ ಗ್ರಾಮ ಅನಾಧಾರಕ್ಕೀಡಾಗಿದ್ದು ಗ್ರಾಮವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದಾಗಿ ಕೂಡ್ಲಿಗಿ ಕ್ಷೇತ್ರದ ಶಾಸಕರು ಆದ ಡಾ ಎನ್.ಟಿ. ಶ್ರೀನಿವಾಸ್ ಅವರು ಶಪಥ ಮಾಡಿದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ಅವರು ಕಾರ್ಯಗತರಾಗಿದ್ದು ಪ್ರಥಮವಾಗಿ ಕೆಕೆಆರ್ಡಿಬಿ ಅನುದಾನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ಮೂಲಕ ಆಡಳಿತಾತ್ಮಕ ಅಸಹಕಾರ ಮತ್ತು ತಾಂತ್ರಿಕ ದೋಷಪೂರಿತವಾಗಿ ಅನಾಧಾರಕ್ಕೀಡಾಗಿರುವ ಕುಗ್ರಾಮ ಸುಂಕದಕಲ್ಲು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿಸುವ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನ ನಡೆಸಿ ದಾಪುಗಾಲನ್ನ ಇಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆ, ಅಧಿಕಾರಿಗಳ ಅಸಹಕಾರ ಹಾಗೂ ನಿರ್ಲಕ್ಷ್ಯ ಧೋರಣೆಯಿಂದ ಹಾಗೂ ಇತರ ಕೊರತೆಗಳಿಂದಾಗಿ ಮುಕ್ತಗೊಳಿಸುವಲ್ಲಿ ಮೊದಲ ಆದ್ಯತೆ ಕೊಡುವುದಾಗಿ ಶಾಸಕರು ಭರವಸೆ ಕೊಟ್ಟಿದ್ದಾರೆ. 25 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಜಟಿಲ ಸಮಸ್ಯೆ ಬಗೆಹರಿಸುವಂತೆ ಶಾಸಕರಿಂದ ಸೂಚನೆ. ಸುಂಕದಕಲ್ಲು ಗ್ರಾಮದ ಕ್ಯಾಂಪ್ ಗುಂಪು ಮನೆ ಯೋಜನೆಯ ಫಲಾನುಭವಿಗಳು ಶಾಸಕರಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ತಾವು ಕಳೆದ 25 ವರ್ಷಗಳಿಂದ ವಾಸವಿದ್ರೂ ಕೂಡ ಈವರೆಗೆ ಇಲಾಖೆಗಳಿಂದ ಹಕ್ಕುಪತ್ರ ಕೊಟ್ಟಿಲ್ಲ. ಮೂಲಭೂತ ಸೌಕರ್ಯಗಳು ತಮಗೆ ಗಗನ ಕುಸುಮವಾಗಿದ್ದು ಕೂಡಲೇ ಹಕ್ಕುಪತ್ರ ನೀಡಬೇಕು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ಶಾಸಕರಲ್ಲಿ ನಿವಾಸಿಗಳು ಕೋರಿದ್ದಾರೆ. ಕೂಡಲೇ ಸ್ಪಂದಿಸಿದ ಶಾಸಕರು ಸ್ಥಳದಲ್ಲಿಯೇ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದ್ರು ಮತ್ತು ಶೀಘ್ರವೇ ಹಕ್ಕುಪತ್ರ ವಿತರಣೆಗೆ ಅಗತ್ಯ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಗ್ರಾಮಸ್ಥರಿಗೆ ಸ್ಪಂದಿಸಿದ ಪಿಡಿಒ ಅಮಾನತುಗೊಳಿಸಿ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಶಿಫಾರಸು. ಸುಂಕದಕಲ್ಲು ಗ್ರಾಮದಲ್ಲಿ ಪಿಡಿಒ ವಿರುದ್ಧ ಇಡೀ ಗ್ರಾಮಸ್ಥರಿಂದ ಗಂಭೀರ ಆರೋಪಗಳು ಕೇಳಿಬಂದಿರುವ ಹಿನ್ನೆಲೆ ಕೂಡಲೇ ಶಾಸಕರು ಸ್ಥಳದಲ್ಲಿಯೇ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿದ್ದು ಇಡೀ ಗ್ರಾಮವೇ ಪಿಡಿಒ ವಿರುದ್ಧ ಗಂಭೀರವಾಗಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ಪರಿಣಾಮ ಗ್ರಾಮಸ್ಥರ ಹಕ್ಕೊತ್ತಾಯದ ಮೇರೆಗೆ ಪಿಡಿಒ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಆದೇಶಿಸುವಂತೆ ಸಂಬಂಧಿಸಿದ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿಯೇ ಶಾಸಕರು ಮೌಖಿಕ ಶಿಫಾರಸು ಮಾಡಿದ್ದಾರೆ. ವಿಶೇಷವಾಗಿ ಸುಂಕದಕಲ್ಲು ಗ್ರಾಮ ಹೇಳಬೇಕಂತಂದರೆ ಈ ಊರಿನ ಜನಗಳ ಪರಿಸ್ಥಿತಿ ನಿಜವಾಗ್ಲೂ ಒಂದು ಸಾಂವಿಧಾನಿಕ ರೀತಿಯಲ್ಲಿ ಅವರು ಭಾಳ ತೊಂದರೆಯಲ್ಲಿ ನೋವಲ್ಲಿದ್ದಾರೆ ಆಯಿತಾ. ಯಾಕೆಂದರೆ ಗ್ರಾಮ ಪಂಚಾಯತಿ ಒಂದು, ಸೊಸೈಟಿ ಒಂದು, ಮತ್ತು ಸೆಕ್ರೆಟರಿ ಒಂದು ಕಡೆ, ಆಮೇಲೆ ವಿಧಾನಸಭಾ ಕ್ಷೇತ್ರ ಒಂದು ಕಡೆ, ತಾಲೂಕು ಒಂದು ಕಡೆ ಆಯಿತಾ. ಈ ಥರ ಆಡಳಿತ ವ್ಯವಸ್ಥೆಯಲ್ಲಿ ಅತಂತ್ರರಾಗ್ಬಿಟ್ಟಿದೆ. ಸೊ ಇದು ಮೊದಲೇ ಬಾರಿಗೆ ನಮ್ಗೆ ಇಲ್ಲಿಗೆ ಬಂದ ಕೂಡಲೇ ಗೊತ್ತಾಯ್ತು ಇದ್ರ ಬಗ್ಗೆ. ಅದಕ್ಕೋಸ್ಕರ ಇದೊಂದು ವಿಶೇಷವಾಗಿ ಪರಿಗಣನೆ. ಮತ್ತು ಎಲ್ಲ ಸಮಾಜದವರು ಒಂದು ಶಾಂತಿ ನೆಮ್ಮದಿಯಿಂದ ಬಾಳ್ತಕ್ಕಂಥ ಊರಿದೆ, ಗ್ರಾಮ ಇದು, ಅರ್ಥ ಇದೆ, ಎಲ್ಲ ಸಮಾಜದವರು. ಸೊ ಆದರೆ ಅಭಿವೃದ್ಧಿಲಿ ಮಾತ್ರ ಭಾಳ ಹಿಂದುಳಿದಿದೆ. ಸೊ ಇದು ನಾವು ಮನವರಿಕೆ ಆಗಿ ಈಗ ಸುಮಾರು ಒಂದು ಅಲ್ಲೇ ನಮ್ಮ ಡಿ ಸುಧಾಕರ್ ಸರ್ ಪ್ಲಾನಿಂಗ್ ಮಿನಿಸ್ಟ್ರು ಅವರ ಒಂದು GDQ ಇದರಲ್ಲಿ ವಿಶೇಷ ಅನುದಾನದಲ್ಲಿ 1 ಕೋಟಿ ಅನುದಾನ ಇಲ್ಲಿ ಹಾಕಿದ್ದೇವೆ. ಇದು ಬೇರೆ ಕೂಡ ಮುಂಚೆನೂ ನಿಮ್ಗೆ ಹಾಕಿದ್ವಿ. ಮತ್ತು ಈಗ ನಿಮಗೆ ಇನ್ನೊಂದು ಈಗ ಆರೋಗ್ಯ ಕೇಂದ್ರ ಕೂಡ ಅನುದಾನ ಬಂದಿದೆ. ಅದು ಕೂಡ ಭೂಮಿ ಪೂಜೆ ಮಾಡ್ಕೋಬೇಕು. ಜೊತೆಗೆ ಈಗ ಶಾಲೆ ಕೂಡ ಅಭಿವೃದ್ಧಿಗೆ ಕೂಡ ಅನುದಾನ ಬಂದಿದೆ, ಶಾಲೆ ಇದಕ್ಕೂ ಕೂಡ. ಅದ್ರ ಜೊತೆಗೆ ಏನಂದರೆ ಈಗ ನೋಡಿ, ಇಷ್ಟು ವರ್ಷಗಳಾದರೂ ಮೂಲಭೂತ ಸೌಕರ್ಯಗಳಿಂದ ಆಗ್ತಾಯಿತ್ತು. 10-20 ಲಕ್ಷ ಇಲ್ಲಿ ಆಗೋದಿಲ್ಲ ಅಂತೇಳಿ ಸುಮಾರು 1 ಕೋಟಿ ಅನುದಾನ ಇವತ್ತು ಹಾಕ್ತಿದ್ದೀವಿ. ಈಗ ಮತ್ತೆ ಈ ವರ್ಷ ಬಜೆಟಲ್ಲಿ ಕೂಡ ಇನ್ನೂ ಏನೇನು ನಿಮಗೆ ಮೂಲ ಸೌಕರ್ಯಗಳು ಬೇಕು ಅದಕ್ಕೂ ಕೂಡ. ಮತ್ತು ಮೇನ್ಲಿ ಬಹುಮುಖ್ಯವಾಗಿ ಸುಂಕದಕಲ್ಲು ಹಿಂಗೆ ಮೂರ್ತಿನಾಯಕನಹಳ್ಳಿ ರಸ್ತೆ ಭಾಳ ಅವಶ್ಯಕತೆ ಇದೆ. ಈಗ ಅದಕ್ಕೂ ಕೂಡ ಈಗ ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆಗೆ ಬರ್ತೀವಿ. ಅದೇ ರೀತಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಎಲ್ಲ ರಸ್ತೆ ಸಂಪರ್ಕಗಳು ಇಂಪ್ರೂವ್ ಮಾಡೋದಕ್ಕೆ ಮತ್ತು ಏರಿಯಾಗಳಲ್ಲಿ ಮತ್ತು ಓಣಿಗಳಲ್ಲಿ ಇರ್ತಕ್ಕಂಥ ಏನೋ ಒಂದು ಮೂಲಭೂತ ಸೌಕರ್ಯ ಚರಂಡಿ, ಸಿಸಿ ಅದಕ್ಕೆಲ್ಲ ಒತ್ತು ಕೊಟ್ಟು ಖಂಡಿತ. ಶಾಸಕರು ಆದ ತಾವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲು ಧಾವಿಸಿದಾಗಲೂ ಕೂಡ ಪಿಡಿಒ ಅವರು ಗೈರು ಹಾಜರಾಗಿದ್ರು. ಇದು ಗ್ರಾಮಸ್ಥರ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಿತು. ಅವರು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟ ನಂತರ ಗ್ರಾಮದ ಸಂದು ಗೊಂದಲುಗಳಲ್ಲಿ ಸಂಚರಿಸಿದ್ರು. ಗ್ರಾಮದ ಗಲ್ಲಿಗಳಲ್ಲಿನ ದುಸ್ಥಿತಿ ಖುದ್ದು ವೀಕ್ಷಣೆ ಮಾಡಿದ್ರು. ಗ್ರಾಮದೆಲ್ಲೆಡೆ ತೆರಳಿ ಗ್ರಾಮಸ್ಥರ ಅಹವಾಲುಗಳನ್ನು ಸ್ವತಃ ಅವರೇ ಆಲಿಸಿದ್ರು. ಈ ಸಂದರ್ಭದಲ್ಲಿ ಪಿಡಿಒ ಅವರು ಗ್ರಾಮವನ್ನು ತೀವ್ರ ನಿರ್ಲಕ್ಷಿಸಿದ್ದು
ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸ್ತಾ ಇಲ್ಲ, ಗ್ರಾಮಸ್ಥರೊಂದಿಗೆ ಅಹಿತಕರವಾಗಿ ವರ್ತಿಸ್ತಾ ಇದ್ದು, ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಾ ಇಲ್ಲ ಮತ್ತು ಸ್ಪಂದಿಸ್ತಾ ಇಲ್ಲ ಅಂತ ದೂರಿದ್ದಾರೆ. ದಿನ ಬರ್ತೀವಿ ನಾವು, ನಿನ್ನ ಮುಖನೂ ನೋಡಿಲ್ಲ, ನೀ ಯಾರಂತ ಗೊತ್ತಿಲ್ಲ, ಇಲ್ಲಿ ಪಿ ಡಿ ಯಾರಂತ ಗೊತ್ತಿಲ್ಲ, ನಮಗೆ ಬಂದಾಗ ಗೊತ್ತಾಯ್ತು. ಅಟ್ಲೀಸ್ಟ್ ಬಂದಾಗ ಒಂಚೂರು ಬ್ರೀಫ್ ಮಾಡೋಕ್ಕಾಗಲ್ವ? ನಿನ್ನೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ವಿ ಪಿ ಡಿ ಒ ಬಿ ಎ ಆರ್ ಐಗಳಿರ್ಬೇಕಂತ. ನಾವು 3 ತಿಂಗಳಿಂದ ಅಧಿವೇಶನ, ಎಲೆಕ್ಷನ್ನು, ನಮ್ಮ ಪಾರ್ಟಿ ಕೆಲಸ ಮತ್ತು ಇದು ಜಾತ್ರೆಗಳು, ಮದುವೆಗಳೇ ಆಗೋಗಿದೆ. ಒಂದು ದಿವಸ ಆಡಳಿತ ಮಾಡೋಕ್ಕಾಗ್ತಲ್ಲ. ಇವತ್ತು ಯಾವುದು ಮದುವೆಗಳಿಲ್ಲ ಅಂತೇಳಿ ನಿನ್ನೆ ರಾತ್ರಿ 7 ಗಂಟೆಗೆ 4 ಗಂಟೆಗೆ ಡಿಸೈಡ್ ಮಾಡಿ 7 ಗಂಟೆಗೆ ತಿಪ್ಪಿ ಹಾಕಿದ್ವಿ. ಅಟ್ಲೀಸ್ಟ್ ಮುಗಿಸ್ಬಿಡೋಣ ಭೂಮಿ ಪೂಜೆಗಳು ಅಂತೇಳ್ಬಿಟ್ಟು. ನಾಳೆ 30 ಮದುವೆ ಇದೆ, ನಾಡಿದ್ದು 30 ಮದುವೆ ಇದೆ, ಆಯಿತಾ? ಶುಕ್ರವಾರ ಮತ್ತೆ ರಜೆ ನಿಮಗೆ, ಬುದ್ಧ ಜಯಂತಿ, ಬುದ್ಧ ಪೂರ್ಣಿಮೆ, May 1. ಶನಿವಾರ ಇನ್ನೆಲ್ಲ ನೀವು ಸಿಗೋದಿಲ್ಲ, ಮತ್ತು ಭಾನುವಾರ 3 ದಿವಸ ಯಾವಾಗ ನೋಡಿದ್ರು ರಜೆಗಳು ಇದಾಗ್ತದೆ, ಆಯಿತಾ? ಏನು ಪ್ರಾಬ್ಲಮ್ ಅದು ಹಕ್ಕುಪತ್ರಗಳದ್ದು? ಪಿಡಿಒ ಅವರೇ ಗ್ರಾಮಸ್ಥರೊಂದಿಗೆ ಅನಾಗರಿಕ ರೀತಿಯಲ್ಲಿ ವರ್ತಿಸ್ತಾ ಇದ್ದು ತಮ್ಮ ಗ್ರಾಮವನ್ನು ಅನಾಥವನ್ನಾಗಿಸಿದ್ದಾರೆ. ತಾಲೂಕು ಪಂಚಾಯಿತಿ ಅಧಿಕಾರಿ ಹಾಗೂ ಪಿಡಿಒ ಅವರು ಗ್ರಾಮವನ್ನು ನಿರ್ಲಕ್ಷ್ಯದಿಂದ ಕಾಣ್ತಾ ಇದ್ದು ತಮ್ಮನ್ನ ತೀವ್ರ ಅನಾಧಾರಕ್ಕೀಡಾರು ಮಾಡಿದ್ದಾರೆ ಎಂದು ಶಾಸಕರಲ್ಲಿ ಗ್ರಾಮಸ್ಥರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಶಾಸಕರು, ಗ್ರಾಮಸ್ಥರ ಹಾಗೂ ನೆರೆದಂತಹ 100 ಮಹಿಳೆಯರು ಗಂಭೀರ ಆರೋಪಗಳ ಸುರಿಮಳೆಯ ಪರಿಣಾಮ ಮತ್ತು ಗ್ರಾಮದ ಮುಖಂಡರು, ಯುವಕರ ಹೋರಾಟಗಾರ ಹಕ್ಕೊತ್ತಾಯದ ಮೇರೆಗೆ ಶಾಸಕರು ಆದ ತಾವು ಗ್ರಾಮಕ್ಕೆ ಭೇಟಿ ನೀಡಿ ಕಾಮಗಾರಿಗೆ ಚಾಲನೆ ಕೊಡುವಲ್ಲಿ ತೊಡಗಿದ್ದಾಗಿಯೂ ಕೂಡ ಗೈರಾಗಿದ್ದು ಹಾಗೂ ತಾವೇ ಖುದ್ದಾಗಿ ಗ್ರಾಮಸ್ಥರೆದುರಲ್ಲೇ ಪಿಡಿಒ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅಲಭ್ಯರಾದ ಪಿಡಿಒ ಅವರನ್ನ ಕೂಡಲೇ ಅಮಾನತು ಮಾಡುವಂತೆ ಇಲಾಖೆ ಉನ್ನತ ಅಧಿಕಾರಿಗೆ ಶಾಸಕರು ಸ್ಥಳದಲ್ಲಿಯೇ ದೂರವಾಣಿ ಮೂಲಕ ಶಿಫಾರಸು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಒ ಆನಂದಪ್ಪ ಹಾಜರಿದ್ದರು. ಗ್ರಾಮದ ಮುಖಂಡರು, ಮಹಿಳೆಯರು, ವೃದ್ಧರು, ಯುವಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು, ವಿವಿಧ ಸಮುದಾಯಗಳ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಕೆ. ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.